ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ವಿಡಿಯೋ ಶುರು ಮಾಡೋಣ. ಇವತ್ತಿನ ವಿಡಿಯೋ ಶಿವರಾತ್ರಿ ಹಬ್ಬದ ವ್ಲಾಗ್ ಆಗಿರುತ್ತೆ. ಶಿವರಾತ್ರಿ ಹಬ್ಬದ ವಿಡಿಯೋ ನಾನು ಶೇರ್ ಮಾಡಿರಲಿಲ್ಲ, ತುಂಬ ಬ್ಯುಸಿ ಆಗಿದ್ದೆ. ಹಾಗಾಗಿ ಇವಾಗ ಶೇರ್ ಮಾಡ್ತಾ ಇದ್ದೀನಿ. ಯಾರು ಏನು ಅಂದ್ಕೊಳ್ಬೇಡಿ. ನಮ್ಮನೆ ಶಿವರಾತ್ರಿ ಹಬ್ಬ ಯಾವ ರೀತಿ ಎಂಜಾಯ್ ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಹಬ್ಬದ ದಿನ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಫಸ್ಟ್ ತೋಟಕ್ಕೆ ಹೋಗಿದ್ವಿ. ತೋಟದ್ದು ವಿಡಿಯೋ ಕ್ಲಿಪ್ಪಿಂಗ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿದೆ. ಎಷ್ಟು ಚೆನ್ನಾಗಿದೆ ನಮ್ಮ ತೋಟ ಅಂತ ನೋಡ್ಕೊಂಡು ಬನ್ನಿ. ನೋಡಿ ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ. ಇನ್ನು ನಮ್ಮ ಓರ್ಗಿತ್ತಿಯವರು ನಮ್ಮ ತೋಟ ಎಲ್ಲ ಮೇಂಟೈನ್ ಮಾಡ್ತಾರೆ. ಅವರು ಬಂದು ನೋಡಿ ಸೊಪ್ಪು ತರಕಾರಿಗಳನ್ನೆಲ್ಲ ಬೆಳೆದಿದ್ದಾರೆ. ತುಂಬಾ ಚೆನ್ನಾಗಿದೆ. ಎಲ್ಲ ಬೀನ್ಸು, ಸೌತೆ ಗಿಡ ಮತ್ತು ಬೆಂಡೆಕಾಯಿ ಗಿಡ, ಕೊತ್ತಂಬರಿ ಸೊಪ್ಪು, ಪಾಲಕು, ಈ ಥರದ್ದೆಲ್ಲ ತರಕಾರಿ ಐಟಮ್, ಸೊಪ್ಪಿನ ಐಟಮ್ಗಳು ಏನೇನಿದೆ ಅದೆಲ್ಲ ಬೆಳೆದಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ ಸೊಪ್ಪುಗಳೆಲ್ಲ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ತೋಟ ಗ್ರೀನರಿಯಾಗಿ. ಒಂದು ಕಸ ಕೂಡ ಇಲ್ಲ, ಎಷ್ಟು ನೀಟಾಗಿದೆ. ತುಂಬ ಖುಷಿ ಆಯಿತು ನನಗೆ. ತೋಟ ನೋಡಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ನೀವು ಕೂಡ ನೋಡಿ ಹೇಗಿದೆ ಅಂತ ನಮ್ಮ ತೋಟ. ನೋಡಿ ಇನ್ನು ಆಲ್ಮೋಸ್ಟ್ ಬೀನ್ಸ್ ಗಿಡಗಳೆಲ್ಲ ಅಲ್ಲೇ ಹೂವು ಆಗ್ತಾಯಿದೆ. ವಿಡಿಯೋ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾ ಇದ್ದೀನಿ, ಯಾರು ಏನೂ ತಿಳ್ಕೊಳ್ಬೇಡಿ. ಶಿವರಾತ್ರಿ ಹಬ್ಬದ ದಿನ ನೈಟ್ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು. ತುಂಬ ಚೆನ್ನಾಗಿದೆ ವಿಡಿಯೋ, ಮುಂದೆ ನೋಡ್ಕೊಂಡು ಬನ್ನಿ. ಇನ್ನು ಬೇಸಿಗೆ ಸ್ಟಾರ್ಟು. ತೋಟಗಳಿಗೆಲ್ಲ ಈ ಥರ ನೀರನ್ನು ತುಂಬ ಚೆನ್ನಾಗಿ ಹಾಯಿಸ್ತಾನೆ ಇರಬೇಕು ಯಾವಾಗ್ಲೂ, ಇಲ್ಲಾಂದರೆ ತೋಟ ಒಣಗೋಗ್ಬಿಡುತ್ತೆ. ಆಲ್ಮೋಸ್ಟ್ ಬೋರ್ಗಳಿರೋರು ಯಾವಾಗಲೂ ಬ್ಯುಸಿ ಆಗಿರ್ತಾರೆ ತೋಟದ್ದು ಇದರಲ್ಲಿ. ಬಟ್ ನಮ್ಮ ಮನೆಯಲ್ಲಿ ನಾವು ನಮ್ಮ ತೋಟಕ್ಕೇನು ಅಷ್ಟು ನೀರು ಹಾಯಿಸೋದಕ್ಕೆ ಹೋಗೋದೇ ಇಲ್ಲ. ನಮ್ಮ ಭಾವನವರು ಮತ್ತು ನಮ್ಮ ಅಕ್ಕ ಅವರೇ ನೋಡ್ಕೊಳ್ಳೋದು ತೋಟ ಎಲ್ಲ. ನೋಡಿ ಈ ಥರ ಸೊಪ್ಪೆಲ್ಲ ಬೆಳೆದಿದ್ದಾರೆ ತೋಟದಲ್ಲಿ. ಹಬ್ಬ ಪೂಜೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರು ತೋಟದ ಹತ್ರ ಹೋಗ್ಬಿಟ್ಟು ಬರೋಣ ಅಂತ ಹೋಗಿದ್ವಿ. ಮಕ್ಕಳೇನು ಬಂದಿರಲಿಲ್ಲ, ಅವರೆಲ್ಲ ಆಟ ಆಡ್ಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ರು. ನಾವಿಬ್ಬರು ಹೋಗಿದ್ವು. ಹಾಗೆ ವಿಡಿಯೋ ಕ್ಲಿಪ್ಪಿಂಗ್ ತೊಗೊಳ್ತೀನಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ನಾನು ವಿಡಿಯೋ ಶೂಟ್ ತೊಗೊಂಡಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ. ಇನ್ನು ಇದು ಬಂದು ಕಡ್ಗ ಅಂತ ಹೇಳ್ತಾರೆ ನಮ್ಮ ಕಡೆ. ಹೊಳೆ ಥರ ಇರುತ್ತೆ, ಕೆರೆದು ನೀರೆಲ್ಲ ತೂಬೆತ್ತುತ್ತಾರೆ ಅಂತ ಹೇಳ್ತಾರೆ. ಆಲ್ಮೋಸ್ಟ್ ಗೊತ್ತಿರೋ ತೋಟದವ್ರಿಗೆಲ್ಲರಿಗೂ. ಅದು ಹಿಂಗೆ ನಮ್ಮ ತೋಟದ ಸೆಂಟ್ರಲ್ಲಿ ಅದು ಹೋಗಿದೆ. ಅದರಿಂದ ನೀರನ್ನು ಅವಾಗವಾಗ ಹಾಯಿಸ್ಕೊಳ್ತಾ ಇರ್ತೀವಿ. ಇನ್ನು ಬೋರಲ್ಲಿ ಕೂಡ ಹಾಯಿಸ್ಕೊಳ್ತಿರ್ತೀವಿ. ಈ ಕಡಗಲ್ಲಿ ಕೆರೆ ನೀರನ್ನು ಬಂದಾಗ ಕೂಡ ಅದನ್ನು ಕೂಡ ಹಾಯಿಸ್ತಾರೆ. ಇನ್ನು ನೋಡಿ ನಮ್ಮ ತೋಟದಲ್ಲಿ ಒಂದು ಹಲಸಿನ ಮರ ಇದೆ. ತುಂಬಾ ಟೇಸ್ಟ್ ಆಗಿರುತ್ತೆ ಹಲಸಿನ ಹಣ್ಣು. ನಮ್ಮನೆಯವರು ಹಲಸಿನ ಹಣ್ಣನ್ನ ಚೆಕ್ ಮಾಡ್ತಾಯಿದ್ರು. ನೋಡಿ ಎಷ್ಟು ಚೆನ್ನಾಗಿ ನೀರು ನಿಂತಿದೆ. ಆ ಕಡಗ ಮೇಲೆ ಅಂದರೆ ಹೇಳಿದ್ನಲ್ವ, ಆ ಹೊಳೆ ಮೇಲೆ ಅಡಿಕೆ ಹೋಗಿರೋ ಅಂಥ ಅಡಿಕೆ ಮರಗಳನ್ನ ಈ ಥರ ಸೇತುವೆ ಥರ ಮಾಡ್ಕೊಂಡಿದ್ದಾರೆ, ಕಾಲು ಸೇತುವೆ ಥರ. ತುಂಬಾ ಭಯ ಅನಿಸ್ತಿತ್ತು ನನಗೆ. ಈ ಥರದ್ದೆಲ್ಲ ರೂಢಿನೇ ಇಲ್ಲ. ನಮ್ಮ ಮನೆಯವರು ಒಂದು ಮರದ ಮೇಲೆ ಬೇಕಾದರೂ ಓಡಾಡ್ತಾರೆ. ಚಿಕ್ಕ ವಯಸ್ಸಲ್ಲೆಲ್ಲ ಇದ್ರ ಮೇಲೆ ತುಂಬಾ ಓಡಾಡಿದ್ದೀನಿ ಅಂತ ಹೇಳ್ತಾಯಿದ್ರು. ನನಗಂತೂ ನೋಡಿ ನಾನು ಹಂಗೆ ವೀಡಿಯೋ ಇಟ್ಕೊಂಡು ಹೋಗ್ತೀನಿ, ತುಂಬಾ ಕಾಲೆಲ್ಲ ಶೇಕ್ ಆಗ್ತಾಯಿತ್ತು, ಹೋಗೋದಿಕ್ಕೆ ಭಯನೇ ಆಗ್ತಿತ್ತು. ನೋಡಿ ನಾನು ಹೋಗ್ತಿರೋದು, ನಮ್ಮ ಅಕ್ಕ ಬೇರೆ ಹಿಂದೆಗಡೆ ಕಿಚಾಯಿಸ್ತಾಯಿದ್ರು ಅಳ್ಳಾಡಿಸಿ, ತಮಾಷೆ ಮಾಡ್ತಾಯಿದ್ರು. ಬಿದ್ದುಬಿಟ್ರೆ ಸುಮ್ಮನಿರಕ್ಕ ಅಂತ ಹೇಳಿದ್ರು ಕೇಳ್ತಿರ್ಲಿಲ್ಲ. ನೋಡಿ ಹೋಗೋದಕ್ಕೆ ಭಯ ಆಗ್ತಿತ್ತು ನನಗೆ, ಅಷ್ಟು ಕಾಲು ನಡುಗ್ತಾಯಿತ್ತು. ಆ ಕಡೆ ನೀರಿದೆ ನೋಡಿದ್ರೆ. ಆಮೇಲೆ ಅದ್ರ ಮೇಲೆ ಈ ಕ್ರಾಸಿಗೆ ಕಾಲಿಟ್ಕೊಂಡು ಬಾರಮ್ಮ ಅಂತ ಹೇಳ್ತಾಯಿದ್ರು ನಮ್ಮ ಮನೆಯವರು. ನನಗದು ಬ್ಯಾಲೆನ್ಸೇ ಬರ್ತಿರ್ಲಿಲ್ಲ. ತುಂಬ ಭಯ ಆಯಿತು. ನೋಡಿ ಹೆಂಗೆ ಶೇಕ್ ಮಾಡ್ತಾಯಿದ್ದೀನಿ ಅಂತ ಕಾಲಿಡಬೇಕಾದ್ರೆ. ಆ ಕಡೆ ಒಂದು ಸೀಳಿ, ಈ ಕಡೆ ಒಂದು ಸೀಳಿ, ಎರಡು ತೋಟ ಇದೆ ನಮ್ಮದು. ಆ ಕಡೆ ಸೀಳಲ್ಲಿ ಕೂಡ ಅಂದರೆ ಈಗ ಹೋಗ್ತಾ ಇದ್ದೀನಲ್ವ ಇನ್ನೊಂದು ಸೀಳಿ ತೋಟಕ್ಕೆ, ಅದರಲ್ಲಿ ಕೂಡ ಕೊತ್ತಂಬರಿ ಎಲ್ಲ ಬೆಳೆದಿದ್ದಾರೆ. ಇದರಲ್ಲಿ ನೋಡಿ, ಇದರಲ್ಲಿ ಆಲ್ಮೋಸ್ಟ್ ಎಲ್ಲ ಕಿತ್ತಿದ್ದಾರೆ, ಕಿತ್ತು ಖಾಲಿ ಮಾಡಿದ್ದಾರೆ. ಇನ್ನು ಒಂದೊಂದು ಪಟ ಮಾಡ್ತಾರೆ ಅಂತ ಹೇಳ್ತಾರಲ್ಲ, ಸಾಲುಗಳು, ಅಷ್ಟರಲ್ಲಿ ಮಾತ್ರ ಸೊಪ್ಪುಗಳೆಲ್ಲ ಇದೆ. ನೋಡಿ ಎಷ್ಟು ಗ್ರೀನರಿಯಾಗಿ ಕಾಣಿಸ್ತಾ ಇದೆ. ತುಂಬ ಖುಷಿ ಆಯ್ತು ಈ ಥರ ಗ್ರೀನರಿ ನೋಡಿದ್ದಕ್ಕೆ. ನನಗೂ ಕೂಡ ಮನೆಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಬೇಕಿತ್ತು. ಹಾಗೆ ಅಕ್ಕನ ಹತ್ರ ಕೀಳಿಸ್ಕೊಂಡು ನಾನು ಒಂದು ಸ್ವಲ್ಪ ಕಿತ್ಕೊಂಡು ತೊಗೊಂಡು ಬಂದೆ. ಎಷ್ಟು ಘಮ ಅಂತಿತ್ತಂತಂದರೆ, ಕೊತ್ತಂಬರಿ ಬೆಳೆದಿರೋರಿಗೆ ಗೊತ್ತಿರುತ್ತೆ ಅದ್ರ ಸುವಾಸನೆ ಎಷ್ಟು ಘಮ್ ಅಂತಿರುತ್ತೆ ಗೊತ್ತಾ. ತೋಟದಲ್ಲೆಲ್ಲ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಾಯಿತ್ತು. ನೋಡಿ ಎಷ್ಟು ಚೆನ್ನಾಗಿದೆ. ನಾಟಿ ಸೊಪ್ಪು ಅಂತ ಹೇಳ್ತಾರಲ್ಲ, ನಾಟಿ ಸೊಪ್ಪನ್ನೇ ಹಾಕಿದ್ದು, ನಾಟಿ ಕೊತ್ತಂಬರಿ ಬೀಜನ ಹಾಕಿದ್ರು. ತುಂಬಾ ಚೆನ್ನಾಗಿ ಬಂದಿತ್ತು. ನೋಡಿ ಆಲ್ಮೋಸ್ಟ್ ಆಲೆ ಎಲ್ಲ ಹೂವು ಆಗ್ತಾಯಿದೆ. ಸಂತೆಗೆಲ್ಲ ಕಿತ್ತು ಮಾರ್ಕೆಟ್ಗೆ, ಸಂತೆಗೆ ಎಲ್ಲ ಬಿಡ್ತಾ ಇದ್ದಾರೆ. ಈಗ ಆಲ್ಮೋಸ್ಟ್ ಅಲ್ಲೇ ಖಾಲಿನೇ ಆಗಿದೆ. ನಾನು ವಿಡಿಯೋ ಅಪ್ಲೋಡ್ ಮಾಡೋ ಅಷ್ಟೊತ್ತಿಗೆ ಸೊಪ್ಪೆಲ್ಲ ತೋಟದಲ್ಲಿ ಖಾಲಿನೇ ಆಗಿದೆ. ತುಂಬ ಚೆನ್ನಾಗಿ ಬಂದಿತ್ತು ಸೊಪ್ಪು. ನೋಡಿ ನಾನು ಕೂಡ ಮನೆಗೆ ಸೊಪ್ಪನ್ನು ಕಿತ್ಕೊಳ್ತಾ ಇದ್ದೀನಿ. ನಮ್ಮ ತೋಟ ನೋಡಿ ನಿಮಗೆಲ್ಲ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನೋಡಿ ನಮ್ಮ ಅಕ್ಕ ಕೇಳ್ತಾ ಇದ್ದಾರೆ, ನಮ್ಮ ಓರ್ಗಿತ್ತಿಯವರು. ನೋಡಿದ್ದೀರಾ, ಓದ್ ವಿಡಿಯೋಗಳಲ್ಲೆಲ್ಲ ತೋರಿಸಿದ್ದೀನಿ.
ಇನ್ನು ನೋಡಿ ಇನ್ನು ಈ ಕಡೆ ಇದೆಲ್ಲ ಅಂದರೆ ನಾವೆಲ್ಲ ಡಿವೈಡ್ ಆಗಿದ್ದೀವಿ, ತೋಟ ಎಲ್ಲ ಡಿವೈಡ್ ಮಾಡ್ಕೊಂಡಿದ್ದೀವಿ. ನಮ್ಮ ಬಾವ ಅವರಿಗೆ ಬೇರೆ ನಮಗೆ ಬೇರೆ ಅಂತ ಡಿವೈಡ್ ಆಗಿದೆ. ಇದು ಬಂದು ನಮ್ಮ ತೋಟ. ನಮ್ಮ ತೋಟದಲ್ಲಿ ಈ ಥರ ಇನ್ನು ಹೊಸ್ದಾಗಿ ಹಾಕಿದ್ದಾರೆ. ಅಂದರೆ ಅವರೆಲ್ಲ ಮ್ಯಾನೇಜ್ ಮಾಡ್ಕೊಳ್ತಾರಲ್ವ, ಡಿವೈಡ್ ಆಗಿದ್ದೀವಿ. ಅವರು ಏನಾಯ್ತಾ ಅವರು ಬೆಳ್ಕೊಳ್ತಾರೆ, ಆ ಥರದ್ದೇನಿಲ್ಲ. ನಾವು ಹಿಂಗೆ ಯಾವಾಗಾದರೂ ಅಪರೂಪಕ್ಕೆ ತೋಟಕ್ಕೆ ಹೋಗಿ ಬರೋದಷ್ಟೇ. ತೋಟದಲ್ಲಿ ಬೆಳೆ ಎಲ್ಲ ಅವರೇ ಬೆಳ್ಕೊಳ್ಳೋದು. ನೋಡಿ ಈ ಥರ ಸೊಪ್ಪೆಲ್ಲ ಹಾಕಿದ್ದಾರೆ, ಅದೆಲ್ಲ ಇನ್ನೂ ರೀಸೆಂಟಾಗಿ ಇವಾಗ ಹುಟ್ತಾ ಇದೆ. ಇನ್ನು ಅದನ್ನು ತೋಟದಲ್ಲೆಲ್ಲ ನೋಡಿಕೊಂಡು ಮನೆಗೆ ಬಂದ್ವಿ. ನನ್ನ ಮಗಳು ಬಂದು ಸ್ಯಾಂಡ್ವಿಚ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ಲು. ನೋಡಿ ಏನೇನೆಲ್ಲ ಮಾಡ್ತಿದ್ದಾಳೆ ಅಂತ, ಅದನ್ನು ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದಾಳೆ. ಹಬ್ಬ ಮಾಡಿದ್ದಕ್ಕೂ ಬೆಳಗ್ಗೆ ಮಾರ್ನಿಂಗ್ ಪೂಜೆ ಅದು ಇದು ಅಂತ ಸ್ಟ್ರೈನ್ ಆಗಿತ್ತು. ಏನಾದರೂ ಮಾಡ್ಕೊಳ್ಳಿ ಅಂತ ನಾನು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಕ್ಕೆ ಹೋಗಿದ್ದೆ. ಅವರೇ ಇದೆಲ್ಲ ವೀಡಿಯೋ ಕ್ಲಿಪ್ಪಿಂಗನ್ನು ತೊಗೊಂಡಿದ್ದಾರೆ. ನೋಡಿ ಈ ರೀತಿ ಸ್ಯಾಂಡ್ವಿಚ್ಗೆಲ್ಲ ರೆಡಿ ಮಾಡ್ಕೊಳ್ತಾ ಇದ್ದಾಳೆ. ತುಂಬ ಚೆನ್ನಾಗಿ ಮಾಡಿದ್ಲು. ಆಲ್ಮೋಸ್ಟು ಶಿವರಾತ್ರಿ ಹಬ್ಬದಲ್ಲಿ ಎಲ್ಲ ಜಾಗರಣೆ ಇರ್ತಾರೆ. ನಾವೇನು ಅದನ್ನು ನಡೆಸ್ಕೊಂಡು ಬಂದಿಲ್ಲ. ಕೆಲವರು ಜಾಗರಣೆ ಇದ್ದು ಉಪವಾಸ ಇದ್ದು ಜಾಗರಣೆ ಮಾಡ್ತಾರೆ. ನಾವೇನು ಅದನ್ನೆಲ್ಲ ನಡೆಸ್ಕೊಂಡು ಬಂದಿಲ್ಲ. ಇನ್ನು ಸ್ಯಾಂಡ್ವಿಚ್ ಮಾಡ್ತೀನಿ ಅಂತ ಎಲ್ಲ ಪ್ರಿಪ್ರೇಷನ್ ಮಾಡ್ಕೊಳ್ತಾ ಇದ್ಲು ನನ್ನ ಮಗಳು. ನನಗೆ ಹಬ್ಬದ ದಿನ ಕೂಡ ಕಸ್ಟಮರ್ಸ್ ಇದ್ದರು, ತುಂಬಾ ಕಸ್ಟಮರ್ಸು ಅವತ್ತು ಕೂಡ. ಈ ಬಟ್ಟೆ ಶಾಪ್ ಮಾಡ್ಕೊಂಡಿರೋದ್ರಿಂದ ಯಾವ ಟೈಮಲ್ಲಿ ಕಸ್ಟಮರ್ಸ್ ಬರ್ತಾರೆ ಅಂತಲೇ ಹೇಳೋದಕ್ಕಾಗಲ್ಲ. ಅದು ಬಂದು ನಾನು ಮನೆಯಲ್ಲಿ ಮಾಡ್ಕೊಂಡಿರೋದಲ್ವಾ. ಶಾಪ್ ಆದರೆ ಇಷ್ಟೊತ್ತಿಗೆ ಓಪನ್ ಇರುತ್ತೆ, ಇವತ್ತು ಹಬ್ಬ ರಜಾ ಇದೆ ಅಂತ ಮಾಡ್ಬೋದು. ಬಟ್ ಮನೆಯಲ್ಲಿ ಮಾಡಿರೋದ್ರಿಂದ ನಾನು ರಜಾ ಹೇಳೋ ಹಾಗೆ ಇಲ್ಲ. ಯಾವಾಗ ಬಂದ್ರೂ ಏನೇ ಬೇಕಾದರೂ ನಾನು ತೆಗೆದ್ಬಿಟ್ಟು ಕೊಡ್ತೀನಿ. ಹಬ್ಬದ ದಿವಸ ಕೂಡ ಬಂದಿದ್ದರು ಕಸ್ಟಮರ್ಸು, ಅವರಿಗೆ ಬಟ್ಟೆ ಎಲ್ಲ ತೋರಿಸಿ ತೊಗೊಂಡೋದ್ರು. ಅದು ಕೂಡ ಸ್ವಲ್ಪ ವೀಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಮುಂದೆ ಹೋಗ್ತಾ ನೋಡ್ತೀರಾ ನೀವೇ. ನೋಡಿ ಸ್ಯಾಂಡ್ವಿಚ್ ಮಾಡೋದಕ್ಕೆ ಎಲ್ಲ ಎಷ್ಟು ಚೆನ್ನಾಗಿ ಕಟ್ ಮಾಡ್ಕೊಳ್ತಾ ಇದ್ದಾಳೆ. ಅದು ಇದು ಅಡುಗೆ ಕೆಲಸ ಕಲಿತಾ ಇದ್ದಾಳೆ. ನನ್ನ ಓದ್ ವಿಡಿಯೋಗಳಲ್ಲಿ ನನ್ನ ಡೈಲಿ ವ್ಲಾಗ್ ನೋಡೋರಿಗೆ ಎಲ್ಲ ಗೊತ್ತಿರುತ್ತೆ. ನನ್ನ ಮಗಳು ಸ್ವಲ್ಪ ಅಡುಗೆ ಕೆಲಸದಲ್ಲೆಲ್ಲ ಜಾಸ್ತಿ ಆಸಕ್ತಿ ತೋರಿಸ್ತಾ ಇದ್ದಾಳೆ. ಬಟ್ ಹೆಣ್ಮಕ್ಳು ಕಲಿಬೇಕು ಅನ್ನೋದಕ್ಕೋಸ್ಕರ ಏನು ಮಾಡಿದ್ರು ನಾನು ಕೇಳೋದಕ್ಕೆ ಹೋಗಲ್ಲ ಅಡುಗೆ ಮನೆಯಲ್ಲಿ. ಅದರಲ್ಲೂ ಯೂಟ್ಯೂಬ್ ನೋಡ್ಕೊಂಡು ಜಾಸ್ತಿನೇ ಏನೇನೋ ರೆಸಿಪಿಗಳನ್ನೆಲ್ಲ ಟ್ರೈ ಮಾಡ್ತಿರ್ತಾಳೆ. ಸ್ವಲ್ಪ ಕಲಿತಾ ಹೋದರೆ ಮುಂದೆ ಅವಳಿಗೆ ಅನುಕೂಲ ಆಗುತ್ತೆ ಅಂತ ಏನಾದರೂ ಮಾಡಲಿ ಅಂತ ನಾನು ಬಿಟ್ಟಿದ್ದೀನಿ. ಮಾಡ್ತಾಳೆ, ತುಂಬ ಚೆನ್ನಾಗಿರುತ್ತೆ ಕೆಲವೊಂದು ಅಡುಗೆ. ನೋಡಿ ಪ್ರಿಪ್ರೇಷನ್ನು ಎಲ್ಲ ಮಾಡ್ತಾಳೆ. ಇನ್ನು ನೋಡಿ ಬಟ್ಟೆಗೆ ಬಂದಿದ್ದರು, ಅದು ಕೂಡ ವಿಡಿಯೋ ಕ್ಲಿಪ್ಪಿಂಗ್ ಆ್ಯಡ್ ಮಾಡಿದ್ದೀನಿ. ಇದು ಸಂಜೆ ಆಗೋಗಿತ್ತಾಲೆ, ಒಂದು 3:30-4 ಗಂಟೆಗೆ ಸಂಜೆ ಹಂಗೆ ಬಟ್ಟೆ ತೋರಿಸಿ ಇವನ್ನೆಲ್ಲ ಮಡಚಿ ಎತ್ತಿಟ್ಕೊಂಡೆ. ಅವಾಗ ಸ್ವಲ್ಪ ಮಡಚಿ ಎತ್ತಿಟ್ಟಿರೋದೆಲ್ಲ ವೀಡಿಯೋ ಕ್ಲಿಪ್ಪಿಂಗ್ ತೊಗೊಂಡಿಲ್ಲ. ಇನ್ನು ಸಂಜೆ ಆಗೋಯಿತು. ಇನ್ನು ನೋಡಿ ಯಾವ ರೀತಿ ಎಂಜಾಯ್ ಮಾಡಿದ್ದೀವಿ ಅಂತ ನೋಡ್ಕೊಂಡು ಬನ್ನಿ. ಏನು ರೈಸ್ ಐಟಮ್ ಎಲ್ಲ ನಾನು ಏನು ಮಾಡೇ ಇರಲಿಲ್ಲ. ನಮ್ಮನೇಲಿ ಯಾರು ಮಾರ್ನಿಂಗ್ ಟಿಫನ್ಗೆ ಉಪ್ಪಿಟ್ಟು ಮಾಡಿದ್ದೆ. ಮಧ್ಯಾಹ್ನಕ್ಕೆ ಯಾರಿಗೂ ಊಟ ಬೇಡ ಅಂತ ವಿಡಿಯೋ ಆಗ್ತಾ ಇದ್ದೀನಿ, ಅದೆಲ್ಲ ತಿಳ್ಕೊಂಡಿದ್ದೆ. ತಗೊಂಡೋದ್ರು ಅವರು ಕೂಡ. ನೈಟ್ ಬಂದು ನೋಡಿ
Running in the mountain. Running in the mountain. Running in the mountain. Stop. Running in the mountain. 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 Chair butangila dura. Running in the mountain. Paasa kodila dura hoda chair bittu. Running in the mountain. Running in the mountain. Stop. नदी दड़ा नदी दड़ा नदी दड़ा नदी दड़ा दड़ा ದಾಟಿವ ಬೆಳ್ಳಿ ನದಿ ದಡ ನದಿ ನದಿ ಇಬ್ರು ಆಟೋ ಬರೀ ಬರೀ ರೆಡಿನಾ ನದಿ ದಡ ದಡ ನದಿ ದಡ ನದಿ ದಡ ನದಿ ದಡ ದಡ ನದಿ ನದಿ ನಿಂದೋಟು ದಡ ದಡ ನದಿ ದಡ ನದಿ ದಡ ದಡ ನದಿ ನದಿ ರೋಷವಿನ್ ನಾವಿಬ್ರು ಒನ್ ಟೀಮು ಸೇರಿಕೊಂಡು ಹಾಡುವ ಲಾಲಿ ಹಾಡ ಕೇಳವ ನೀಲಿ ಬಾಡಿ ನುಡಿಗೆ ಬೆಳ್ಳಿ ದೀಪ ನೀನವ ವಸತ ವಸತ ವಂಡರ್ಫುಲ್ ವಸತ 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 ಬ್ಯೂಟಿಫುಲ್ ವಸತ Running in the mountain, run, run, run. 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 Stop. Nindo casaldo. One chair tak dikri bega. Ready? Ready na? Running in the mountain. 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 Stop. Sindhu gone. ರೆಡಿನಾ ಆಗಲಿ ಬಿಂದಪ್ಪನ ಹತ್ರ ಹೋಗ್ಕೊಂಡು ಸ್ವಲ್ಪ ಬ್ಲಾಕಿಗೆ ಎದ್ರಕಂತಾಳು ಕರ್ಕ ವಿಡಿಯೋ ಮಾಡ್ತೀನಿ ರೆಡಿನಾ ನೋಡೋಣ ಯಾರು ಗೆಲ್ತಾರೆ 3 ಜನ 4 ಜನ 3 ಜನ ಚೇರ್ ತೆಗಿ ಸರಿ ರೆಡಿನಾ ರನ್ನಿಂಗ್ ಇನ್ ದ ಮೌಂಟೇನ್ ರನ್ನಿಂಗ್ ಇನ್ ದ ಮೌಂಟೇನ್ ರನ್ನಿಂಗ್ ಇನ್ ದ ಮೌಂಟೇನ್ ರನ್ನಿಂಗ್ ಇನ್ ದ ಮೌಂಟೇನ್ running in the mountain. Stop. ready. Tagiri one chair tagiri bega.
ರನ್ನಿಂಗ್ ಇನ್ ದ ಮೌಂಟೇನ್ ರನ್ನಿಂಗ್ ಇನ್ ದ ಮೌಂಟೇನ್ ರನ್ನಿಂಗ್ ಇನ್ ದ ಮೌಂಟೇನ್ ಸ್ಟಾಪ್ ರನ್ನಿಂಗ್ ಇನ್ ದ ಮೌಂಟೇನ್ ಹೇಳು ನೋಡ್ಕೊಳ್ಬೇಡ ಅಲ್ಲಿ ಹೇಳು ಗಿರಿಶಡು ನೋಡಿ ಸೇರ್ತಲೆ ಹೋಗದ ಸ್ಟಾಪ್ ಹೇಳಿಲ್ಲ ಯಾರು ಹೇಳಿ ಸ್ಟಾಪ್ ಅಲ್ಲಾರು ಹೇಳಿದ್ದೀಗ ಸಿಂಧು ಹೇಳದ್ಲಂತೆ ಹಾ ವಾಲಿ ಬಿಡ್ರಿ ನೆಕ್ಸ್ಟ್ ಹಾ ಇದಡ್ರಿ ಒಂದ್ ಚೇರ್ ತೆಗೀರಿ ಈಗ ಕಾಂಪಿಟೇಷನ್ ಗುದ್ದಾಟ ಈಗ ರೆಡಿ ರನ್ನಿಂಗ್ ಇನ್ ದ ಮೌಂಟೇನ್ ರನ್ ನೀನು ಕಣ್ಣು ಮುಚ್ಕ ದೂರ ಆ ಕಡೆ ತಿರ್ಗು ನೀನು ಆ ಕಡೆ ತಿರ್ಗು ಹಾ ಸರ್ಕಲ್ ಅಲ್ಲಿ ಹಾ ಈಗ ಒಂದ್ ರೌಂಡ್ ಕರೆಕ್ಟ್ ಬರ್ಬೇಕು ಆ ಲೈನ್ ಒಳಗೆ ಬರಂಗೇ ಇಲ್ಲ हाय मैम सलाम वालेकुम हाय तडीरी इंपार्टेंट प्लेयर ಬಂದಿಲ್ಲ ವಿಡಿಯೋ ಮಾಡ್ಕಂತಿಲ್ವಾ ಹೋಯ್ತು ನಾನು ಹೋಗ್ಲಿಲ್ಲ ಎಷ್ಟು ಪಾಯಿಂಟ್ ಆಯ್ತು ನೋಡ್ರಿ ನೋಡಿದ್ರಲ್ಲ ನಮ್ಮ ಶಿವರಾತ್ರಿ ಹಬ್ಬದ ಆಚರಣೆ ಈ ರೀತಿ ಇತ್ತು. ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ತುಂಬ ಖುಷಿ ಆಯಿತು. ನಿಮಗೆಲ್ಲ ವಿಡಿಯೋ ನೋಡಿ ಏನು ಅನ್ನಿಸ್ತು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಯಾರಾದರೂ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ದರೆ ಮರಿದಲ್ಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆಗ ನಾನು ಹಾಕಂಥ ವಿಡಿಯೋ ನೋಟಿಫಿಕೇಷನ್ ಮೊದಲು ನಿಮಗೆ ಬರುತ್ತೆ. ಪೂರ್ತಿ ವಿಡಿಯೋಗಳನ್ನು ವಾಚ್ ಮಾಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಹೀಗೆ ನಿಮ್ಮ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ನನ್ನ ಮೇಲೆ ಇರಲಿ, ನನ್ನ ಚಾನಲ್ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಎಲ್ಲರಿಗೂ.